ದೈವಾರಾಧನೆ ಮಾಡೋರು ಯಾರು? ಎಲ್ಲರೂ ಮಾಡ್ಬೋದಾ ಸರ್? ಒಂದನೇ ಪ್ರಶ್ನೆ. ಎರಡನೇದು, ಈ ದೈವ ನರ್ತಕರು ಅಂತ ಹೇಳ್ತೀವ ಸರ್, ದೈವ ನರ್ತಕರು ಅಂತ ಬಂದಾಗ ಪ್ರತಿಯೊಂದು ಸಮುದಾಯದವರು ಅಥವಾ ಪ್ರತಿಯೊಬ್ರು ಯಾರು ಇಲ್ಲಿದ್ದಾರೆ, ಯಾರು ದೈವದಲ್ಲಿ ಅವರು ದೇವ್ರು ನೋಡ್ತಾರೆ, ಅವರು ಪ್ರತಿಯೊಬ್ರು ಆ ದೈವಾರಾಧನೆ ಮಾಡ್ಬೋದಾ? ಎರಡು ವಿಧ ಇದೆ. ದೈವ ಆರಾಧನೆ ಮಾಡುವುದು ಬೇರೆ, ದೈವ ನರ್ತನ ಮಾಡುವವರು ಬೇರೆ. ದೈವಾರಾಧನೆ ಮಾಡುವಂಥ ಹಕ್ಕು ತುಳುನಾಡಿನಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ಇದೆ. ದೈವಾರಾಧನೆಯನ್ನು ತುಳುನಾಡಿನಲ್ಲಿ ಆರಾಧನೆ ಮಾಡೋದಕ್ಕಿದೆ. ವಿಶ್ವದಾದ್ಯಂತ ಜನರಿಗೆ ತುಳುನಾಡಿನಲ್ಲಿ ದೈವಾರಾಧನೆ ಮಾಡೋದಕ್ಕೆ ಇದೆ, ಮೂಲ ಪದ್ಧತಿಯಲ್ಲಿ. ಈಗ ಬೇರೆ ಕಡೆ ಮಾಡಿರ್ಬೋದು, ಅದು ನಮ್ಮ ಮೂಲ ಪದ್ಧತಿಯಲ್ಲಿಲ್ಲ. ತುಳುನಾಡಿನಲ್ಲಿರುವಂಥ ಎಲ್ಲ ವರ್ಗದವರಿಗೂ, ಅದು ನಾವೇನು ಅನ್ಯ ಧರ್ಮದವರು ಅಂತ ಹೇಳ್ತಾರೆ ಅವರಿಗೂ ಇದೆ ಹಕ್ಕು ಮಾಡಲಿಕ್ಕೆ. ಇಲ್ಲಿನ ತುಳುನಾಡಿನ ಆಚಾರಕ್ಕೆ ಸರಿಯಾಗಿ ಆರಾಧನೆ ಮಾಡಿದರೆ ಅವ್ರಿಗಿದೆ. ಆಯಿತಾ? ಅಲ್ಲಿ ಮಾಡಿರುವಂಥ ಕ್ಷೇತ್ರಗಳಿದೆ, ಮಾಡ್ತಾ ಇರುವಂಥ ಕ್ಷೇತ್ರಗಳಿದೆ. ಆದ್ದರಿಂದ ತುಳುನಾಡಿನಲ್ಲಿದ್ದವರಿಗೆ ಎಲ್ರಿಗೂ ದೈವ ಆರಾಧನೆ ಮಾಡುವ ಹಕ್ಕಿದೆ. ಆದರೆ ದೈವ ಕಟ್ಟುವ, ದೈವವನ್ನು ಧರಿಸುವ ಹಕ್ಕಿರುವಂಥದ್ದು 3 ಜನಾಂಗದವರಿಗೆ: ಪಂಬದರು, ಪರವರು, ನಲಿಕೆಯವರು. ಕೇರಳಕ್ಕೆ ಹೋದರೆ ಇನ್ನೊಂದು ಮಳವರು ಏನೋ ಬರ್ತಾರೆ ಅಂತಂದು ಅಲ್ಲಿನ ಜನಾಂಗ ಇದೆ. ಈ ರೀತಿ ಇದೆ, ಅದು ಅದಕ್ಕೆ ಸಂಬಂಧಪಟ್ಟ ವರ್ಗ. ಸರ್, ನೀವು ಈಗ 3 ಸಮುದಾಯದ ಬಗ್ಗೆ ಹೇಳಿದ್ರಿ. ಈ 3 ಸಮುದಾಯನೇ ಯಾಕೆ ಮಾಡಬೇಕು? ಅದ್ರ ಹಿಂದೆ ಏನಾದರೂ ಒಂದು ಕತೆ ಇದೆಯಾ ಸರ್? ಇಲ್ಲಿ ಒಬ್ಬ ಪ್ರಾಜ್ಞರು ಹೇಳುವಂಥ ಮಾತುಕತೆ: ನಿಂತಲ್ಲಿ ನೀರು ನಿಲ್ಲೋದಿಲ್ಲ, ಹಳ್ಳ ತುಂಬಿದ ಕಡೆ ಹರಿಯುವುದಲ್ಲ. ಒಂದು ಜನಪದ ಗೀತೆ ಕೇಳಿದೆ. ಎಲ್ಲಿ ಹಳ್ಳ ಇದೆ ಅಲ್ಲಿ ನೀರು ಹರಿಯುತ್ತದೆ, ಎಲ್ಲಿ ತುಂಬಿದೆ ಅಲ್ಲಿ ನೀರುಂಟ ಅದು ಹರಿದು ಹೋಗ್ತದೆ, ನಿಲ್ಲೋದಿಲ್ಲ ಅಲ್ವಾ? ಅದೇ ರೀತಿ ಯಾರು ಶೂನ್ಯತ್ವದಲ್ಲಿರ್ತಾರೆ ಅವರಿಗೆ ಮಾತ್ರ ದೈವವನ್ನು ಧಾರಣೆ ಮಾಡುವಂಥ ಹಕ್ಕಿರುವಂಥದ್ದು. ಅಂಥ ವರ್ಗದಲ್ಲಿ ಈ 3 ಜನಾಂಗ ನಾನು ಹೇಳಿರುವಂಥದ್ದು. ಇದು ಕೊಚ್ಚಿಕೊಳ್ಳುವಂಥದ್ದಲ್ಲಿ ಇನ್ನುಳಿದವರು ಶೂನ್ಯತ್ವ ಇಲ್ವಾ? ಇದೆ, ಭಕ್ತಿಗೆ ಮಾಡೋದು. ಆದರೆ ಈ ನರ್ತನಕ್ಕೆ ಅವಕಾಶ ಅಂಥವರನ್ನೇ ಆಯ್ಕೆ ಮಾಡಿದ್ದು ಯಾಕೆ? ಅದೊಂದು ಜನಾಂಗ, ಒಂದು ವರ್ಗ ಹುಟ್ಟಿಕೊಂಡಿದೆ ಆದಿಯಲ್ಲೇ, ಅನಾದಿಯಲ್ಲೇ. ಆಯಿತಾ? ಮೂಲತಃವಾಗಿ ನಲಿಕೆ ಸಮುದಾಯದವರಿರು. ಅದಕ್ಕೆ ಸಮರ್ಪಿಸಿದವರವರು. ನರ್ತನ ಸೇವೆಗೆ, ದೈವಗಳ ನರ್ತನ ಸೇವೆಗೆ ಸಮರ್ಪಣೆಗೊಂಡವರು. ಅದಕ್ಕಿಂತ ಸ್ವಲ್ಪ ಮೇಲೆ ಪರವರು ಅಂತ ಬಂದರು. ಪರಾಜನ ದೈವಗಳಿಗೆ, ಒಂದಷ್ಟು ಮನೆ ದೈವಗಳಿಗೆ ಅವರಿಗೆ ಕಟ್ಟುವಂಥ ಅವಕಾಶ ಇದೆ. ಅದಕ್ಕಿಂತ ಮುಂದೆ ಬಂದಾಗ ಪಂಬದರು, ಅವರಿಗೆ ಕೇವಲ ರಾಜನ ದೈವಗಳಿಗೆ ಮಾತ್ರ ಇವರು ಕಟ್ಟುವಂಥ ವ್ಯಕ್ತಿ ಹೋಗಿ ಶಕ್ತಿ ಆಗುವಂಥ ಕಲ್ಲುರುಟಿ ಇಂಥದ್ದಕ್ಕೆಲ್ಲ ಕಟ್ಟಲಿಕ್ಕಿಲ್ಲ. ಇವರಿಗೆ ಅಂಥ ನಿಬಂಧನೆ ಇದೆ. ಅವರಿಗೆ ಸ್ವಲ್ಪ ನಿಬಂಧನೆ ಸಡಲಿಕ್ಕೆ, ಅವರಿಗೆ ಪೂರ್ತಿ ಸಡಿಲಿಕ್ಕೆ ಅಂಥದ್ದೆಲ್ಲ ಇದೆ. ನಮಗೆ ಪಂಬದರಿಗೆ ರಾಜನ ದೈವಗಳಿಗೆ ಮಾತ್ರ ಕಟ್ಟುವಂಥದ್ದು. ನಾಳೆ ಒಬ್ಬ ಪಂಬದರಾದವರು ನಾನು ಕಲ್ಲುರುಟಿಗೆ ಕಟ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ, ಹುಡುಗನಿಗೆ ಕಟ್ತೇನೆ ಅಂತಾರೆ ತಪ್ಪಾಗುತ್ತೆ. ಅದು ಬದ್ಧತೆ ಇದೆ, ಇಂಥದ್ದಕ್ಕೆ ಮಾತ್ರ ನೀನು ಕೆಲಸ ಮಾಡಬೇಕು, ಮಾಡಲಿಕ್ಕೆ ಆಗೋದಿಲ್ಲ. ಹೌದು.